ಕ್ರಿಶ್ಚಿಯನ್ ಹೆಸರಿಗೆ ಉಪಜಾತಿಗಳ ಜೊತೆ ಕ್ರಿಶ್ಚಿಯನ್ ಅನ್ನ ಸೇರಿಸಿದ್ರು. ಇದಕ್ಕೆ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಇವತ್ತಿಗೂ ಈ ಕ್ಷಣಕ್ಕೂ. ನೋಡಿ, ಬೇರೆ ಬೇರೆ ಜಾತಿಗಳ ಹೆಸರನ್ನ ಕ್ರಿಶ್ಚಿಯನ್ನ ಜೊತೆಯಲ್ಲಿ ಹೆಸರಿನ ಜೊತೆಯಲ್ಲಿ ಸೇರಿಸ್ಬಿಟ್ಟಿದ್ರು. 15 ಜಾತಿಗಳ ಹೆಸರಿಗೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಿಜೆಪಿ ನಿಯೋಗದಿಂದ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಲಾಗ್ತಾ ಇದೆ. ಎಸ್ಸಿ ಉಪಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರಿಗೆ ಆಕ್ಷೇಪ ವ್ಯಕ್ತಪಡಿಸಲಾಗ್ತಾ ಇರೋದು. 15 ಜಾತಿಗಳ ಹೆಸರಿಗೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಿಯೋಗದಿಂದ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡುವ ಕೆಲಸವಾಗ್ತಾ ಇದೆ. ದಲಿತ ಸಮುದಾಯಗಳ ಜೊತೆ ಕ್ರಿಶ್ಚಿಯನ್ ಹೆಸರಿಗೆ ತೀವ್ರ ವಿರೋಧವನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಇನ್ನು ಬಿಜೆಪಿ ನಿಯೋಗ ಮಧುಸೂದನ್ ನಾಯಕ್ ಅವರ ಮೇಲೆ ಮುಗಿಬಿದ್ದಿತ್ತು. ನಿಮ್ಮ ಉದ್ದೇಶ ಏನು ಸ್ಪಷ್ಟವಾಗಿ ತಿಳಿಸಿ ಅಂತೇಳಿ ಬಿಜೆಪಿ ನಿಯೋಗ ಪಟ್ಟು ಹಿಡಿದು ಕೂತಿತ್ತು. ಕ್ರಿಶ್ಚಿಯನ್ ಹೆಸರು ಸೇರಿಸಿದ್ದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದಲ್ಲದೆ ನಿಮ್ಮ ಉದ್ದೇಶ ಏನು, ಇದರ ಹಿಂದೆ ಇರುವಂತಹ ಅಜೆಂಡಾ ಏನು, ಯಾವ ಕಾರಣಕ್ಕೋಸ್ಕರ ಈ ತರ ನೀವು ಸೇರಿಸಿದ್ದೀರಿ, ನಮ್ಗೀಗಲೇ ಉತ್ತರ ಬೇಕು ಅಂತೇಳಿ ಬಿಜೆಪಿ ನಿಯೋಗ ಪಟ್ಟು ಹಿಡಿದು ಕೂತಿತ್ತು. ಅಧ್ಯಕ್ಷರ ವಿರುದ್ಧ ಮುನಿಸ್ವಾಮಿ ಮತ್ತು ಎನ್ ಮಹೇಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆಗ ಚಲವಾದಿ ನಾರಾಯಣ ಸ್ವಾಮಿ ಎಂಟ್ರಿ ಆಗ್ತಾರೆ. ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡ್ತಾರೆ. ಕ್ರಿಶ್ಚಿಯನ್ ಹೆಸರು ಯಾಕೆ ಸೇರಿಸಿದ್ರಿ, ಏನ್ ನಿಮ್ಮ ಉದ್ದೇಶ, ಉತ್ತರ ಕೊಡಿ ಅಂತೇಳಿ ಅಲ್ಲಿ ಅಧ್ಯಕ್ಷರ ವಿರುದ್ಧ ಮುನಿಸ್ವಾಮಿ ಮತ್ತು ಎನ್ ಮಹೇಶ್ ಅವರು ಮುಗಿಬೀಳ್ತಾರೆ. ಆಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಎಂಟ್ರಿ ಆಗಿ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಈ ಸಮೀಕ್ಷೆ ಒಂದು ಗೊಂದಲದ ಗೂಡು. ಹಲವಾರು ರೀತಿಯ ಗೊಂದಲಗಳು ಇದರಲ್ಲಿದೆ. ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ನಮಗಿರುವ ಗೊಂದಲಗಳನ್ನು ಕೂಡ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಧ್ಯಕ್ಷರನ್ನ ಭೇಟಿ ಮಾಡಲಿಕ್ಕೆ ನಾವು ಬಂದಿದ್ವಿ. ಅವರಿಗೆ ಒಂದು ಮೆಮೊರಂಡಮ್ ಕೂಡ ಕೊಟ್ಟಿದ್ದೇವೆ. ಈಗ ವಿಷಯ ಏನಂತಂದ್ರೆ, ಬ್ರಾಹ್ಮಣ ಕ್ರೈಸ್ತರು, ಲಿಂಗಾಯತ ಕ್ರೈಸ್ತರು, ಒಕ್ಕಲಿಗ, ಕುರುಬ, ಹೀಗೆ ಯಾದವ ಎಲ್ಲರನ್ನು ಸೇರಿಸಿದ್ರು. ವಿಶೇಷವಾಗಿ ದಲಿತರನ್ನು ಕ್ರಿಶ್ಚಿಯನ್ಗೆ ಸೇರಿಸಿ ವಲಯ ಕ್ರೈಸ್ತ, ಮಾದಿಗ ಕ್ರೈಸ್ತ, ಬಂಜಾರ ಕ್ರೈಸ್ತ, ಬೋವಿ ಕ್ರೈಸ್ತ, ಹೀಗೆ ಎಲ್ಲವನ್ನು ಸೇರಿಸಿದ್ರು. ಆಡು ಭಾಷೆಗಳ ಜಾತಿಯನ್ನ ಪಟ್ಟಿ ಮಾಡಿದ್ರೆ 3,000ಕ್ಕೂ ಹೆಚ್ಚು ಜಾತಿಗಳು ಈ ರಾಜ್ಯದಲ್ಲಿದೆ. ಯಾವ ದಾಖಲೆಗಳ ಆಧಾರದ ಮೇಲೆ 1,400 ಪಟ್ಟಿ ಮಾಡಿ ಸರ್ವೆಗೆ ಹೋಗಿದ್ದೀರಾ? ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತೆ ಎಲ್ಲ ವರ್ಗಗಳನ್ನು ಒಳಗೊಂಡಂತೆ 1,400 ಜಾತಿಗಳು ಇಲ್ಲ. ಆದರೆ ಆಡು ಭಾಷೆಯಲ್ಲಿ ನಮ್ಮ ದಾಖಲೆಗೆ ಮಾಡಿದ್ದೀವಿ ಅಂತ ಪದವನ್ನ ವಿರೋಧ ಪಕ್ಷದ ನಾಯಕರಿಗೆ, ವಿಧಾನಸಭೆಯ ವಿಧಾನ ಪರಿಷತ್ತಿನ ಚೀಫ್ ವಿಪ್ ಅವರಿಗೆ, ನಮ್ಮ ವಿರೋಧ ಪಕ್ಷದ ಉಪನಾಯಕರಿಗೆ, ನಾಯಕರಿಗೆ, ಶಾಸಕರಿಗೆ, ಮಾಜಿ ಮಂತ್ರಿಗಳಿಗೆ ಈ ಪದವನ್ನ ಆಯೋಗದ ಅಧ್ಯಕ್ಷ ಹೇಳ್ತಾನೆ ಅನ್ನೋಗಿದ್ರೆ ಮತ್ತೊಂದು ಆತಂಕವಾದ ವಿಚಾರ ಅಂತ ಹೇಳಿದ್ರೆ, ಸರ್ ನಾವು ಮಾಡಲೇಬೇಕಾಗಿದೆ, ಏನಿವತ್ತು ತಮ್ಮ ಕೊಟ್ಟಿದ್ದೀವಿ. ಅಧ್ಯಕ್ಷರು ನಮ್ಮ ಡೆಲಿಗೇಷನ್ ಜೊತೆ ಮಾತಾಡುವಾಗ ಬಹಳ ಇಂಡಿಫರೆಂಟ್ ಆಗಿ ಮಾತಾಡಕ್ ಶುರು ಮಾಡಿದ್ರು. ನಾವು ನಿರ್ಧಾರ ಮಾಡಿದ್ವಿ, ನಮ್ಮ ಎಲ್ಲ ಲೀಡರ್ಸ್ ನಿರ್ಧಾರ ಮಾಡಿದ್ವಿ, ಇವರನ್ನ ಇಲ್ಲಿಂದ ಹೊರಗಡೆ ಹೋಗಕ್ ಬಿಡಬಾರ್ದು ಅಂತ ನಿರ್ಧಾರ ಮಾಡಿಕೊಂಡು ಗಲಾಟೆ ಮಾಡಿದ್ವಿ. ಕೊನೆಗೆ ಅಧ್ಯಕ್ಷರು ಒಂದು ವಿಚಾರನ ಒಪ್ಕೊಂಡ್ರು. 33 ಜಾತಿಗಳನ್ನ, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಇತ್ಯಾದಿ 33 ಜಾತಿಗಳನ್ನ ಹೇಗೆ ಕೈ ಬಿಟ್ಟು ಆಪಲ್ಲಿ
ಹೈಡ್ ಮಾಡಿದಿರಿ. ಕ್ರಿಶ್ಚಿಯನ್ ಹೆಸರಿಗೆ ಉಪಜಾತಿಗಳ ಜೊತೆ ಆ ಕ್ರಿಶ್ಚಿಯನ್ ಅನ್ನ ಸೇರಿಸಿದ್ರು. ಇದಕ್ಕೆ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಇವತ್ತಿಗೂ, ಈ ಕ್ಷಣಕ್ಕೂ. ನೋಡಿ, ಬೇರೆ ಬೇರೆ ಜಾತಿಗಳ ಹೆಸರನ್ನ ಕ್ರಿಶ್ಚಿಯನ್ನ ಜೊತೆಯಲ್ಲಿ ಹೆಸರಿನ ಜೊತೆಯಲ್ಲಿ ಸೇರಿಸ್ಬಿಟ್ಟಿದ್ರು. 15 ಜಾತಿಗಳ ಹೆಸರಿಗೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಿಜೆಪಿ ನಿಯೋಗದಿಂದ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಲಾಗ್ತಾ ಇದೆ. ಎಸ್ಸಿ ಉಪಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರಿಗೆ ಆಕ್ಷೇಪ ವ್ಯಕ್ತಪಡಿಸಲಾಗ್ತಾ ಇರೋದು. 15 ಜಾತಿಗಳ ಹೆಸರಿಗೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಿಯೋಗದಿಂದ ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡುವ ಕೆಲಸವಾಗ್ತಾ ಇದೆ. ದಲಿತ ಸಮುದಾಯಗಳ ಜೊತೆ ಕ್ರಿಶ್ಚಿಯನ್ ಹೆಸರಿಗೆ ತೀವ್ರ ವಿರೋಧವನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಇನ್ನು ಬಿಜೆಪಿ ನಿಯೋಗ ಮಧುಸೂದನ್ ನಾಯಕ್ ಅವರ ಮೇಲೆ ಮುಗಿಬಿದ್ದಿತ್ತು. ನಿಮ್ಮ ಉದ್ದೇಶ ಏನು, ಸ್ಪಷ್ಟವಾಗಿ ತಿಳಿಸಿ ಅಂತೇಳಿ ಬಿಜೆಪಿ ನಿಯೋಗ ಪಟ್ಟು ಹಿಡಿದು ಕೂತಿತ್ತು. ಕ್ರಿಶ್ಚಿಯನ್ ಹೆಸರು ಸೇರಿಸಿದ್ದಕ್ಕೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದಲ್ಲದೆ ನಿಮ್ಮ ಉದ್ದೇಶ ಏನು, ಇದರ ಹಿಂದೆ ಇರುವಂತ ಅಜೆಂಡಾ ಏನು, ಯಾವ ಕಾರಣಕ್ಕೋಸ್ಕರ ಈ ತರ ನೀವು ಸೇರಿಸಿದ್ದೀರಿ, ನಮ್ಗೀಗಲೇ ಉತ್ತರ ಬೇಕು ಅಂತೇಳಿ ಬಿಜೆಪಿ ನಿಯೋಗ ಪಟ್ಟು ಹಿಡಿದು ಕೂತಿತ್ತು. ಅಧ್ಯಕ್ಷರ ವಿರುದ್ಧ ಮುನಿಸ್ವಾಮಿ ಅವರು ಮತ್ತು ಎನ್ ಮಹೇಶ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆಗ ಚಲವಾದಿ ನಾರಾಯಣ ಸ್ವಾಮಿ ಎಂಟ್ರಿ ಆಗ್ತಾರೆ, ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡ್ತಾರೆ. ಕ್ರಿಶ್ಚಿಯನ್ ಹೆಸರು ಯಾಕೆ ಸೇರಿಸಿದ್ರಿ, ಏನ್ ನಿಮ್ಮ ಉದ್ದೇಶ, ಉತ್ತರ ಕೊಡಿ ಅಂತೇಳಿ ಅಲ್ಲಿ ಅಧ್ಯಕ್ಷರ ವಿರುದ್ಧ ಮುನಿಸ್ವಾಮಿ ಮತ್ತು ಎನ್ ಮಹೇಶ್ ಅವರು ಮುಗಿಬೀಳ್ತಾರೆ. ಆಗ ಚಲವಾದಿ ನಾರಾಯಣ ಸ್ವಾಮಿ ಅವರು ಎಂಟ್ರಿ ಆಗಿ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಈ ಸಮೀಕ್ಷೆ ಒಂದು ಗೊಂದಲದ ಗೂಡು. ಹಲವಾರು ರೀತಿಯ ಗೊಂದಲಗಳು ಇದರಲ್ಲಿದೆ. ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ನಮಗಿರುವ ಗೊಂದಲಗಳನ್ನು ಕೂಡ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಧ್ಯಕ್ಷರನ್ನ ಭೇಟಿ ಮಾಡಲಿಕ್ಕೆ ನಾವು ಬಂದಿದ್ವಿ. ಅವರಿಗೆ ಒಂದು ಮೆಮೊರಂಡಮ್ ಕೂಡ ಕೊಟ್ಟಿದ್ದೇವೆ. ಈಗ ವಿಷಯ ಏನಂತಂದ್ರೆ, ಬ್ರಾಹ್ಮಣ ಕ್ರೈಸ್ತರು, ಲಿಂಗಾಯತ ಕ್ರೈಸ್ತರು, ಒಕ್ಕಲಿಗ, ಕುರುಬ, ಹೀಗೆ ಯಾದವ ಎಲ್ಲರನ್ನೂ ಸೇರಿಸಿದ್ರು. ವಿಶೇಷವಾಗಿ ದಲಿತರನ್ನು ಕ್ರಿಶ್ಚಿಯನ್ಗೆ ಸೇರಿಸಿ ವಲಿಯ ಕ್ರೈಸ್ತ, ಮಾದಿಗ ಕ್ರೈಸ್ತ, ಬಂಜಾರ ಕ್ರೈಸ್ತ, ಬೋವಿ ಕ್ರೈಸ್ತ, ಹೀಗೆ ಎಲ್ಲವನ್ನು ಸೇರಿಸಿದ್ರು. ಆಡು ಭಾಷೆಗಳ ಜಾತಿಯನ್ನ